ಗೈಸ್, ವೆಲ್ಕಮ್ ಟು ಮಿಸ್ಟರ್ ದಿನೇಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ. ಸೊ ಊರಲ್ಲಿ ಊರಬ್ಬ. ಸೊ ಇವತ್ತು ಫುಲ್ ಊರಲ್ಲಿ ಏನೇನು ನಡೆಯುತ್ತೆ ಇವತ್ತಿಂದ ಹಿಡಿದು ನಾಳೆ ಎಲ್ಲ ವೀಡಿಯೋಸು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಹಾಗೂ ಶೇರ್ ಮಾಡ್ತಾಯಿರಿ. ಸೊ ಬನ್ನಿ, ಇವಾಗ ಮೆಟ್ರೋಲ್ಲಿ ಹೋಗ್ತಾ ಇದ್ದೀವಿ, ನೋಡೋಣ. ಹಾಯ್ ಹೇಳೋ, ಹಾಯ್ ಹೇಳೋದಕ್ಕೇನು, ಹಾಯ್ ಹೇಳೋ. ಇವ್ನು ನೋಡಿ, ಇವ್ನಿಗೇನು ನಾಚಿಕೆ, ಇವ್ನಿಗೆ ಯಾರಾದರೂ ಹುಡುಗಿ ನೋಡಿ ಫಾಲೋ ಗಿಲೋ ಮಾಡ್ಬಿಡ್ತಾರೆ ಅಂತ. ಎತ್ಕೊಳ್ಳಲ್ವಂತ. ಸೊ ಇವಾಗ ಮೆಟ್ರೋದಲ್ಲಿ ಹೋಗಿ ಮೆಟ್ರೋದಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ, ನೋಡೋಣ ಯಾವ್ಯಾವ ಥರ. ಟ್ರೈನಲ್ಲಿ ಹೋಗ್ತಾ ಇರೋದು. ಸೊ ಟ್ರೈನಲ್ಲಿ ಹೋಗ್ಬಿಟ್ಟು ವೀಡಿಯೋ ಮಾಡ್ತೀನಿ, ಬನ್ನಿ. ಸೊ ಊರಲ್ಲಿ ಏನೇನು ನಡೆಯುತ್ತೋ ಎಲ್ಲ ಬ್ಲಾಗಲ್ಲಿ ಬರುತ್ತೆ. ಸೊ ಇರಿ, ಮೆಟ್ರೋ ಬಂದ್ವಿ, ಆಮೇಲೆ ಮಾಡ್ತೀವಿ. ಹಾಯ್ ಗಾಯ್ಸ್, ಇವಾಗ ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ. ಸೊ ನಾನು ಊರಿಗೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ. ಸೊ ಯಾವ ಊರು ಅಂತ ಇನ್ನೂ ಹೇಳಿಲ್ಲ ಅಲ್ವಾ. ಸೊ ನಾವು ಕೋಲಾರ. ಸೊ ನಮ್ಮ ಊರು ಬಂದು KGF. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ಟ್ರೈನಲ್ಲಿ ಕೂತಿದ್ದೀವಿ. ಮೆಟ್ರೋದಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ. ಹಂಗೆ ನಮ್ಮ ಪ್ರೆಸಿಡೆಂಟ್ ದರ್ಶನ್ ಅವರ ಫ್ಯಾಮಿಲಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದರೆ ಅವನಿಂದನೇ ನನ್ನ ಇಂಡಸ್ಟ್ರಿಯಲ್ ವಿಸಿಟ್ ವ್ಲಾಗು ತುಂಬ ಫೇಮಸ್ ಆಗಿದೆ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಅವರು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ. ಸೊ ಇನ್ನೂ ವೀಡಿಯೋಸ್ ಹಾಕ್ತಾಯಿರ್ತೀನಿ, ಅಲ್ಲಿ ಏನೇನು ನಡೀತೆ ಎಲ್ಲ ವೀಡಿಯೋಸು ಹಾಕ್ತಾಯಿರ್ತೀನಿ. ಸೊ ಎಲ್ಲ ನೋಡಿ, ಕೊನೆ ತನಕ ನೋಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಥ್ಯಾಂಕ್ ಯು. ನೆಕ್ಸ್ಟು ಮನೆ ಹತ್ರ ಹೋದ್ಮೇಲೆ ವ್ಲಾಗ್ ಮಾಡ್ತೀನಿ. ಸೊ ಓಕೆ, ಬಾಯ್. ಹಾಯ್ ಗಾಯ್ಸ್, ನಾವಿವಾಗ ಆಟೋದಲ್ಲಿ ಕೂತಿದ್ದೀವಿ. ಮಾತಾಡಬೇಡ ಹಾಕೋಣ, ಒಂದು ನಿಮಿಷ. ಆಟೋದಲ್ಲಿ ಕೂತಿದ್ದೀವಿ ಊರಿಗೆ ಹೋಗೋದಕ್ಕೆ. ಸೊ ಬಸ್ ಬಂದು 9:40ಗಂತೆ. ಸೊ ಅದಕ್ಕೆ ಕೂತಿದ್ದೀವಿ ಸುಮ್ಮನೆ. ಬಿಸಿಲು ಬೇರೆ, ಸಖತ್ ಬಿಸಿಲೈತೆ. ಇವನು ನಮ್ಮ ತಮ್ಮ, ಇವನು ನನ್ನ ದೊಡ್ಡಮ್ಮನ ಮಗ. ಇವನ ಹೆಸರು ಸೂರಜ್, ಇವನ ಹೆಸರು ಸುದೀಪ್. ಇವನ್ನ ನಾವು ಪಂಡು ಅಂತ ಕರಿತೀವಲ್ಲ, ಪಂಡು ಇವನ ಹೆಸರು. ನೋಡಿ, ಇವನ ಹೆಸರು ಪಂಡು, ಇವನ ಹೆಸರು ಸುದೀಪ್, ಇವನ ಹೆಸರು ನಾವು. ಇದು ನಮ್ಮೂರು. ಇದು ಏನು ಗೊತ್ತಾ, ಇದು ಬಿ ಶಾಪ್ ಅಂತ ಹೇಳ್ತೀವಿ ನಾವು. ಕಸ ತೋರಿಸ್ತಾ ಇದ್ದೀವಿ. ಸೊ ಆಟೋದವ್ರು ಬರಬೇಕು, ಆಟೋದವ್ರು ಬರೋಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಬಂದಿದ ತಕ್ಷಣ ಜೂಟು ನಮ್ಮೂರಿಗೆ, ಆಮೇಲೆ ಅಲ್ಲಿ ಏನೇನಾಗುತ್ತೆ. ಮಾವಿನಕಾಯಿಗೆ ಕವರ್ ಕಟ್ಬಿಟ್ಟಿದ್ದಾರೆ ನೋಡಿ, ಬ್ರೌನ್ ಕಲರ್ ಕವರ್ ಕಾಣಿಸ್ತಾ ಇತ್ತಲ್ಲ. ಸೊ ಕೋತಿಗಳು ಇಂಥವ್ರು ಇವರೆಲ್ಲ ಕಟ್ಕೊಂಡು ಹೋಗ್ಬಿಡ್ತಾರೆ ಅಂದ್ಬಿಟ್ಟು ಕವರ್ ಕಟ್ಬಿಟ್ಟಿದ್ದಾರೆ. ಗೈಸ್, ವಿ ರೀಚ್ಡ್ ಅವರ್ ವಿಲೇಜ್. ನಮ್ಮ ಊರ ಹೆಸರು ಬಂದು ಪೂಜಾರಹಳ್ಳಿ ಅಂತ. ಸೊ ಇವಾಗ ಬಂದ್ವಿ ಊರಿಗೆ. ಸೊ ಸ್ಟಾರ್ಟಿಂಗ್ ಎಂಟರಿ ಮತ್ತು ಯಾವ್ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ಸೆಲ್ಫಿ ಕ್ಯಾಮ್ರಾದಲ್ಲಿ ವ್ಲಾಗ್ ಮಾಡ್ತಾರಾ? ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. ಸೆಲ್ಫಿ ಕ್ಯಾಮ್ರಾದಲ್ಲೆಲ್ಲ ಯಾರು ವ್ಲಾಗ್ ಮಾಡಲ್ಲ ಗೈಸ್. ಇವನು ಯಾರೋ ನೋಡಿ, ಫುಲ್ ಜಾತ್ರೆ ಸೆಟಪ್ ರೆಡಿ. ಏಯ್ ಗೈಸ್, ದಿಸ್ ಈಸ್ ದ ಎಂಟ್ರಿ. ನೋಡಿ, ಈಗ ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲಿ ಒಂದು ದೇವಸ್ಥಾನ ಐತೆ, ತೋರಿಸ್ತೀನಿ ನೋಡಿ. ಫಸ್ಟು ಆಂಜನೇಯ ಸ್ವಾಮಿ ದೇವಸ್ಥಾನ ಇದು. ಆಂಜನೇಯ ಸ್ವಾಮಿ ದೇವಸ್ಥಾನ ಇದು. ಆಂಜನೇಯ ಸ್ವಾಮಿ ದೇವಸ್ಥಾನ. ಸೊ ಇವತ್ತು ಫುಲ್ಲು ನೈಟ್ ಫುಲ್ಲು ಜಿಗಿ ಅಂತ ಇರುತ್ತೆ. ಡಿಸ್ಟರ್ಬೆನ್ಸ್ ಇಲ್ಲ ಆಲ್ಮೋಸ್ಟ್. ಇದೇನು ಗೊತ್ತಾ, ಇದು ಬಂದು
ಆಂಧ್ರ ಮತ್ತು ಕರ್ನಾಟಕ ಬಾರ್ಡರ್ ಹತ್ರ ಇರೋದು ನಾವು. ಆಂಧ್ರ ಕರ್ನಾಟಕ ಅಲ್ವಾ, ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲ ತಮಿಳು ತೆಲುಗು ಎಲ್ಲ ಮಿಕ್ಸ್ ಇರುತ್ತೆ. ಸೊ ಬನ್ನಿ ಹೋಗೋಣ. ಏನು ಮಾಡಿದ್ದಾರೆ ನಾಷ್ಟ, ಏನೇನು ಮಾಡ್ತವ್ರೆ ಎಲ್ಲ ತೋರಿಸ್ತೀನಿ. ಬಂದರು 3 ಜನ ಒಟ್ಟಿಗೆ ಬಂದರು. ತಮ್ಮನೇಲಿ ಫೋಟೋ ಆಗುತ್ತೆ. ಏಯ್ ಮುಚ್ಕೊಂಬಾರಲ್ಲ, ತಮ್ಮನೇಲಿ ಮೇನ್ ಫೋಟೋಸ್ ನೀವೇ. ಅವ್ರನ್ನೆಲ್ಲ ಹಾಕು, ಅವ್ರದ್ದೆಲ್ಲ ಫೋಟೋ ಇಡ್ಸ್ಕೊತೀನಿ. ಕೈಯೇ ನೋವು ಗೈಸ್. ಸಾಂಗ್ಸ್ ಎಲ್ಲ ಬರ್ತೈತೆ. ಇದನ್ನು ಬೇರೆ ತಲೆನೋವು ನನಗೆ. ಕಾಪಿರೈಟು ಎಲ್ಲ ಸಾಂಗಿಗೂ ಕಾಪಿರೈಟ್. ಇವಾಗ ನಾನು ಆಲ್ರೆಡಿ ಇಂಡಸ್ಟ್ರಿಯಲ್ ವಿಸಿಟ್ದಂತೂ ವ್ಯೂಸ್ ಸಖತ್ತಾಗಿ ಹೋಗೈತೆ. ಥ್ಯಾಂಕ್ ಯು ಸೋ ಮಚ್. ವ್ಯೂಸ್ನ 310 ವ್ಯೂಸು. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವ್ಯೂಸ್ನ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋನೇ ನೋಡ್ತಾ ಇದ್ದೀರಾ. ಇಲ್ಲಿ ನೋಡಿ, ಇದು ಸ್ಕೂಲು. ಇದು ಒಂದು ದಿವಸ ಓಪನ್ ಮಾಡಿದ್ದು ನಾನು ನೋಡಿಲ್ಲ. ಒಟ್ಟಿನಲ್ಲಿ ಸ್ಕೂಲು. ಇಲ್ಲಿ ಇಲ್ಲೆಲ್ಲ ಸುಮ್ಮನೆ ಒಂದು LKG UKG ಅಂಥವ್ರಿಗೆ ಈ ಥರ ಸ್ಕೂಲ್ ಕಟ್ಟೋರು. ಊರಲ್ಲಿ ಎಲ್ಲರೂ ನಮ್ಮದೇ ಇವತ್ತು ಹೈಲೈಟು. ಸ್ಪಾಟ್ಲೈಟ್ ನಾವೇ. ಗೈಸ್ ಇವಾಗಲೇ ಸುಸ್ತಾಗೋಯ್ತು. ನಾಷ್ಟ ತಿಂದಿರ ನಡ್ಕೊಂಡು ಹೋಗೋಷ್ಟು. ಹಾಂ ಹೇಳು ಸ್ಟೋರಿ. ಅದು ಅವ್ನು ನೋಡ್ಕೊಂಡು ಹೇಳು, ಕ್ಯಾಮ್ರಾ ನೋಡ್ಕೊಂಡು ಹೇಳ್ಬೇಡ. ಟ್ರೈನಲ್ಲಿ ಇವತ್ತೇನು ಅಷ್ಟೊಂದು ರಶ್ ಇರಲಿಲ್ಲ ಗೈಸ್. ನೋಡಿ ಗೈಸ್, ಸ್ಟಾರ್ಟ್ ವಿಡಿಯೋ ಇಲ್ಲಿಂದ ನೋಡಿ. ಹಿಂಗಿದೆ. ಇನ್ನೂ ನಮ್ಮ ತೋಟ, ಬೆಟ್ಟ, ಕೆರೆ ಎಲ್ಲ ತೋರಿಸ್ತೀವಿ. ನೋಡಿ ಕುರಿ ಶೆಡ್ಡು. ಇದು ನಮ್ಮದಲ್ಲ, ಬೇರೆಯವರು. ಇದು ನೋಡಿ, ಇದು ಅಂಗನವಾಡಿ. ಇದು ಅಂಗನವಾಡಿ. ಇದು ಇನ್ನೊಂದು ಸ್ಟಾರ್ಟ್ ದೇವಸ್ಥಾನ. ಇಲ್ಲಿ ನೋಡಿ, ಇದೊಂದು ದೇವಸ್ಥಾನ. ಎಲ್ಲ ಕೈ ಮುಕ್ಕೊಳ್ಳಿ, ಒಳ್ಳೆಯದಾಗಲಿ. ಇಲ್ಲಿ ನೋಡಿ, ಇದು ಗಣೇಶನ ದೇವಸ್ಥಾನ ಮಾಡೋಣ ಅಂತ ಪ್ಲ್ಯಾನಲ್ಲಿ ಅವರೇ. ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಇದೊಂದು ಸಾಂಗು. ಬನ್ನಿ, ಮನೆಗೆ ಬಂದ್ವಿ. ರೀಚ್ಡ್ ಗೈಸ್, ಮನೆಗೆ ಬಂದ್ವಿ. ಯಾರೂ ಇಲ್ಲ, ವೆಲ್ಕಮ್. ಇದೆ ಯಾರು ಅವರೇ? ಹಾಯ್ ತಾತ. ಹಾಯ್ ಹೇಳು. ಇಲ್ಲಿ ನೋಡಿ. ಹಾಯ್ ಸೊಳ್ಳ. ಇವರೆಲ್ಲ ಇಲ್ಲಿ ನೋಡಿ. ರೋಹಿತ್, ದೇನಿ. ಎಲ್ಲಿ ಅಜ್ಜಿ? ಗೈಸ್ ಅಜ್ಜಿ ಹಾಯ್ ಹೇಳು. ಗೈಸ್ ಇಲ್ಲ, ನಾವು ಆಟೋ. ಯಾಕೆ? ಆ ಬಸ್ಸು 9:40 ಅಂದ್ರು ಮಾಮ. ಸೊ ಅದಕ್ಕೆ ಆಟೋಲ್ಲಿ ಬಂದ್ವಿ. ಬಿಸಿ ಇಡ್ಲಿ ರೆಡಿ ಆಗ್ತೈತೆ. ಬಿತ್ತು. ಇಡ್ಲಿಗೇನು ಬೋಂಡ ಹಾಕ್ತವ್ರು ನೋಡಿ. ಬೋಂಡ, ಇಡ್ಲಿ, ಚಟ್ನಿ. ವಿಡಿಯೋ ಯೂಟ್ಯೂಬ್ ನೋಡಿಲ್ವಾ? ಚೈತು ಕಳಿಸಿದ್ದೆ. ಹೌದಾ? ಎಲ್ಲ ಅವಳು ಚೈತು. ಇರಡ ಕಾಮಿಕ್ರೆ. ಇಲ್ಲಿರೋರಿಗೆ, ಇಲ್ಲಿ ಇವನಿದಾನಲ್ಲ, ಇವನಿಗೆ ಕನ್ನಡ ಅಷ್ಟೊಂದು ಬರಲ್ಲ. ತಮಿಳೇ ಬರೋದು ಇವನಿಗೆ. ನೋಡಿ, ಕ್ಯಾಮ್ರಾ ಮಾಡಿದ್ರು ತಾತ ಕಾಮ್ ಚಾಚಿ. ನೋಡಿ, ಇದು ದೇವ್ರ ಮನೆ. ಎಲ್ಲಿ ಮಾಮ ಹೆಂಗಡ? ನಾನು ಆವಾಗವಾಗ ಸ್ವಲ್ಪ ತಮಿಳ್, ಸ್ವಲ್ಪ ಕನ್ನಡ. ಇಲ್ಲಿ ನೋಡಿ, ನಮ್ಮ ರಮ್ಯಕ್ಕೆ ಹಾಯ್ ಹೇಳ್ರಿ. ರಮ್ಯಕ್ಕೆ ವ್ಲಾಗು ನೋಡಿಲ್ವಾ? ವ್ಲಾಗ್ ನಂದು ಚೈತು ಕಳ್ಸಿದ್ನಲ್ಲ, ನಾನು ನೋಡಿಲ್ಲ. ಗೈಸ್, ಇವರು ನಮ್ಮ ರಮ್ಯಕ್ಕ ಚಿಕ್ಕಮ್ಮ, ನಮ್ಮವರ ತಂಗಿ. ಪರವಾಗಿಲ್ಲ, ಹಳ್ಳಿಯಲ್ಲೆಲ್ಲ ಇಲ್ಲೇ ಇರೋದು. ಚೈತು ಎಲ್ಲಿ? ಪ್ರದೀಕ್ಷೆ ಚೈತು ಹೆಂಗಡ?
ಹಾಂ ಓಕೆ, ಇನ್ನು ಇಬ್ಬರು ಬರಬೇಕು. ಸೊ ಫಸ್ಟು ನಾಷ್ಟ ಮಾಡಬೇಕು. ನೀವು ನೋಡಿ ಕ್ಯಾಮ್ರಾ ಆನ್ ಮಾಡಿದೆ ಮಾತಾಡಲ್ಲ, ಇಂಥ ಜಾಗದಲ್ಲಿ ಬಡ್ಕೊತಾರೆ ಇರ್ತಾರೆ ಇವರು. ಇಂಥ ಜಾಗದಲ್ಲಿ ಜೋರು ಇರಡ. ಬನ್ನಿ ಬನ್ನಿ ಮೇಲೆ ಮೇಲೆ ನೋಡೋಣ. ಏ ಕತ್ತಾದಡ ಇಲ್ಲಿ ನೋಡಿ, ಇದು ಕೋಟೆ ಅಂತ ಹೇಳ್ತೀವಿ ನಾವು. ಇದು ಅವಾಗಿಂದ ಇದ್ದಿದ್ದು. ಕೊಂಡು ಫಸ್ಟ್ ಟೈಮ್ ನೋಡ್ತಾ ಇದೆಯಲ್ಲ ಗೈಸ್, ಇಲ್ಲಿ ನೋಡಿ ಭತ್ತ ಕುಯ್ದುಬಿಟ್ಟಿದ್ದಾರೆ. ನಮ್ಮ ಹೊಲದ ಭತ್ತ ಫುಲ್ ಸುರಿದ್ಬಿಟ್ಟಿದ್ದಾರೆ. ಇವತ್ತು ನೈಟ್ ಭತ್ತದಲ್ಲೇ ನಿದ್ದೆ ನಮ್ಮದು. ಇಲ್ಲೊಂದು ಮೇಲ್ಗಡೆ ಹೊಸ್ದಾಗಿ ರೂಮ್ ಕಟ್ಟಿರೋದು ನೋಡಿ. ನಾವು ಮಿಸ್ ಮಾಡ್ಕೊಂಡ್ವಿ ಭತ್ತ ಕುಯ್ಯೋದು. ನೆನ್ನೆ ಸಾಟರ್ಡೇನೇ ಆಗೋಯ್ತು ಭತ್ತ ಕುಯ್ದಿದ್ದು ಮಷಿನ್ ತಂದು. ಸೊ ನಾವು ಫಸ್ಟು ಲಾಕ್ಡೌನ್ಗಿಂತ ಮುಂಚೆ ಆಗಿದ್ದರೆ ನಾವು ಬಂದು ಭತ್ತ ಕಟ್ ಮಾಡಿದ್ವಿ ಲಾಕ್ಡೌನ್ ಮುಂಚೆ. ಈಗೆಲ್ಲ ಮಷೀನು. ಸೊ ಈಗ ಮಷೀನ್ ಅಲ್ವಾ, ಸೊ ಅದಕ್ಕೋಸ್ಕರ ಎಲ್ಲ ಒಂದು ದಿವಸದಲ್ಲೇ ಎಲ್ಲ ಮುಗ್ದೋಗಿದೆ ಭತ್ತ ಕುಯ್ದು. ಉನ್ ಲ್ಯಾಂಗ್ವೇಜ್ ಪುರಿಯಾದಡ. ಸೊ ಬನ್ನಿ ಮೇಲ್ಗಡೆ, ಇನ್ನೊಂದು ಫ್ಲೋರ್ ಮೇಲ್ಗಡೆ ಇದೆ ಫುಲ್ಲು. ಇವತ್ತು ಅಪ್ಪ ಕಾಲು ಸುಡ್ತೈತೆ. ಇವನು ಬೇರೆ ಇವಾಗಲೇ ಹೋಗ್ಬಿಡೋಣ ಬೆಟ್ಟಕ್ಕೆ. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತೈತಲ್ಲ ಅದೇ ನಮ್ಮ ಊರಿನ ಬೆಟ್ಟ. ಸೊ ಅಲ್ಲಿಗೆ ಹೋಗ್ತಿದ್ದೀವಿ. ಅಲ್ಲಿ ನೋಡಿ ಈ ಕಡೆ ಕೆರೆ ಇದೆ, ಅದು ಕಾಣಿಸಲ್ಲ. ಬನ್ನಿ ಹೋಗೋಣ, ಸುಸ್ತಾಗಿದೆ. ಬಾಡಪ್ಪಲ್ಲ ಇರಿಡ ಪೋಡ್ರೆ ಇರಿಡ ಅಮ್ಮ. ಫುಲ್ ಸುಡ್ತೈತಿ ಕಾಲು, ನಡಿಯೋಕೆ ಆಗ್ತಾಯಿಲ್ಲ. ಫುಲ್ಲು ಭತ್ತ ಸಕಲಾಗಿದೆ. ನಾವು ಬರೋಷ್ಟಲ್ಲೇ ಕಟ್ ಮಾಡಿಬಿಟ್ಟಿದ್ದಾರೆ. ಥೋ ಇಲ್ಲಿ ಹಬ್ಬ ಫಂಕ್ಷನ್ ಹೇಳಿದ್ನಲ್ಲ, ಊರ ಹಬ್ಬ ಅಂತ. ಫುಲ್ಲು ಸಾಂಗ್ಸು, ಫುಲ್ ಸಾಂಗ್ಸ್ ಹೋಗ್ತೈತಿ. ನಾವು ಮಾತಾಡೋಕ್ಕೆ ಪುರ್ಸೋತಿಲ್ಲ. ಅಜ್ಜಿ ಯಾವತ್ತು ಹಬ್ಬ ಅಜ್ಜಿ? ಇವತ್ತೇನು ಹಬ್ಬ? ಇವತ್ತು ದೀಪ ಎಲ್ಲ ಎತ್ಕೊಂಡು ಹೋಗೋದು. ಹಾಂ, ಸಾಯಂಕಾಲ ನಾಳೆ ಹಬ್ಬ. ನಾಳೆ ಹಬ್ಬನಾ? ದೀಪ ದೇವಸ್ಥಾನ ಇಲ್ಲಿ ಕೋಟೆ ಗಂಗಮ್ಮಗ ಇಲ್ಲಿ ಅಲ್ಲಿ ಕೂಡ. ಹೌದಾ ಗೈಸ್, ಇವತ್ತು ನೈಟು ಕೂಡ ಹಬ್ಬ, ಮತ್ತು ತಿರ್ಗಾ ನಾಳೆ ಕೂಡ ಫುಲ್ ವಿಡಿಯೋ ಹಾಕ್ತೀನಿ ನೋಡಿ. ಫಸ್ಟು ನಾಷ್ಟ ಮಾಡಬೇಕು, ನಾಷ್ಟ ಮಾಡ್ಬಿಟ್ಟು ಆಮೇಲೆ ಸಿಗ್ತೀನಿ. ಬಾಯ್. ಇವರಿಬ್ಬರನ್ನ ತೋರಿಸಿಲ್ಲ ಅಲ್ಲ ನೋಡಿ, ನೋಡಿ ಹೆಂಗೆ ಮುಚ್ಚಿಡ್ಕೊತ. ಇವಳು ಚೈತನ್ಯ ಸುಮ್ಮ ಇಲ್ಲಿ ನೋಡಿ, ಫೇಸ್ ತೋರ್ಸಕ್ಕೆ ಅಳ್ತಾರೆ. ವಿಡಿಯೋಗೋಸ್ಕರ ತಲೆ ಬಾಚ್ಬೇಕಾದ್ರೆ ನೋಡಿ ಇವರು. ಸರಿ ಓಕೆ ಆಫ್ ಮಾಡ್ಬಿಡಿ. ನೋಡಿ ಚೈತನ್ಯ. ನೀ ಓಡಾಡಿ ಗೈಸ್. ಇದು ಹಸು ತೊಟ್ಟಿ. ಇದು ಹಸು ಕಟ್ಟಕ್ಕ ಜಾಗ ನೋಡಿ. ಇದು ಅವಾಯ್ಡ್ ಮಾಡ್ಕೊಂಡು ಪೋಡ. ಸೊ ನೈಟು ಅಲ್ಲಿ ಹಸು ಕಟ್ಟೋದು, ಬೆಳಗ್ಗೆ ಇಲ್ಲಿ ಹಸು ಕಟ್ಟೋದು ನೋಡಿ. ಬೇರೆಯವ್ರಿಗೆ ಹೋಗಿ ಬಂದೆ ಚಪ್ಪಲಲ್ಲಿ. ಹಾಂ, ಈಗ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ ಎಲ್ಲರೂ. ಅಲ್ಲಿ ನೋಡಿ ನಮ್ಮ ತಾತ ಅವರಿಬ್ಬರು. ದೇವಸ್ಥಾನದಲ್ಲಿ ಇವಾಗ ಪೂಜೆ ನಡೀತಾ ಇತ್ತಂತೆ. ಸೊ ಬನ್ನಿ ಹೋಗಿ ನೋಡೋಣ ಏನು ಮಾಡ್ತಾ ಇದ್ದಾರೆ. ಹಾಂ ಪೊಲ ಹಾಯ್ ಬೇಡ ವಾ ಸ್ವಲ್ಪ ಕಾಣಿಸ್ತಾ ಗೊತ್ತಿಲ್ಲ ಅದೇ ದೇವಸ್ಥಾನ ಅಲ್ಲಿ ಕಾಣಿಸ್ತೈತಲ್ಲ. ಪೊಂಡು
ಓಯ್ ಇರಡ ಬರೋ ಇರಡ ಡೈ ತುಂಬ ಹಿಂಸೆ ಒಂದು ಇವನ ಹತ್ರ ಮೈಕ್ ತೋರಿಸ್ಬಿಟ್ಟು ವಿಡಿಯೋ ತೋರಿಸ್ಬಿಟ್ಟು ಇವನೊಬ್ಬ ಕುಟ್ಟಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾನೆ. ಸರಿ ಬನ್ನಿ, ಈ ಬಿಸಿಲಲ್ಲಿ ನಡೆಯೋಕ್ಕಾಗೋದಿಲ್ಲ. ನೋಡಿ ಇದು ದೇವಸ್ಥಾನ. ಇದು ದೇವಸ್ಥಾನ, ಇಲ್ಲೇ ಪೂಜೆ ಇವತ್ತು, ನಾಳೆ ಮತ್ತೆ ಇವತ್ತು. ಅಯ್ಯೋ ಸಾಂಗ್ ಆಗ್ತವ್ರೆ ನೋಡಿ. ದೇವಸ್ಥಾನ ನಾನು ಚಪ್ಪಲಿ ಕೇಳ್ದಿರಾ ಇಲ್ಲಿ ನೋಡಿ, ನಾನು ಚಪ್ಪಲಿ ಕತ್ಕೊಂಡ್ಬಂದ್ಬಿಡು ಅವ್ನು ಕೇಳ್ದಿರಾ ಇಲ್ಲಿ ನೋಡಿ. ವಿಡಿಯೋ ಆನ್ ಮಾಡಿದ ತಕ್ಷಣ ಎಲ್ಲ ಜೂಟು. ಇವಾಗ ನಮ್ಮ ತೋಟದ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಇದು ಕೆರೆ ಸಾಕಾಗಿದೆ ನೋಡಿ, ನೀರು ಫುಲ್. ಆಮೇಲೆ ತೋರಿಸ್ತೀನಿ ಎಲ್ಲ. ಸೊ ಇವಾಗ ನಮ್ಮ ತೋಟದ ಹತ್ರ ಹೋಗೋಣ. ಹೇಳಿದ್ನಲ್ಲ ನಾನು ಹೇಳಿದ್ನಲ್ಲ ಭತ್ತ ಕಟ್ ಮಾಡಿಬಿಟ್ರು ಅಂತ. ನೋಡಿ ನಾವು ಬರೋಷ್ಟರಲ್ಲಿ ಭತ್ತ ಎಲ್ಲ ಕಟ್ಟೆ ಮಾಡಿಬಿಟ್ಟಿದ್ರು ಶನಿವಾರ. ಸೊ ಅದಕ್ಕೋಸ್ಕರ ಇವತ್ತು ಏನೇನು ಸುಮ್ಮನೆ ಖಾಲಿ ಬಿದ್ದೈತೆ, ಫುಲ್ಲು ಖಾಲಿ ಜಾಗ ನೋಡೋಕೆ ಹೋಗ್ತಾ ಇದ್ದೀವಿ ಅಷ್ಟೇ, ಬಿಟ್ಟರೆ ಇನ್ನೇನು ಇಲ್ಲ. ಸಾಕಾಗಿದೆ ಪ್ಲೇಸು, ಬಟ್ ಉರಿತೈತೆ ಬಿಸಿಲು. ನೋಡಿ ಏನು ಮಸ್ತಿದೆ. ನಿನ್ನೆ ಶನಿವಾರ ಭತ್ತ ಕಟ್ ಮಾಡಿದ್ದು. ಎಂತಕ್ಕೆ ಹಿಡಿಯೋಣ. ನೋಡಿ ಇದೇ ನಮ್ಮ ತೋಟದ ರೂಟು. ಬ್ಯಾಕ್ಗ್ರೌಂಡ್ ವಾಯ್ಸು ಸ್ವಲ್ಪ ಇಲ್ಲಿ ನೋಡಿ. ಫುಲ್ಲು ನೆನ್ನೆ ಮಿಷಿನ್, ದೊಡ್ಡ ಭತ್ತದ ಮಿಷಿನ್ ಎಲ್ಲ ತಂದು ಫುಲ್ಲು ಕಟ್ಟಿಂಗು ಫುಲ್ ಕಟ್ ಮಾಡಿಬಿಟ್ಟಿದ್ದಾರೆ. ಬರೀ ಏನು ಮಿಷಿನಲ್ಲಾದರೆ ನಾವೊಂದು 4 to 5 hours ಅಂದ್ಕೊಳ್ಳಿ ಮಿನಿಮಮ್, ನನಗೆ ಗೊತ್ತಿಲ್ಲ. ಸೊ 4 to 5 hours ಇದನ್ನು ಕಟ್ ಮಾಡಿಬಿಟ್ಟಿದ್ದಾರೆ ಅನ್ಕೋತೀನಿ. ಅದೇ ನಾವು ಕೈಯಲ್ಲಿ ಕಟ್ ಮಾಡಬೇಕಾದ್ರೆ ಆದರೆ 1 ದಿವಸ 2 ದಿವಸ ಬೇಕು. ಬಿಸಿಲಾದರೆ ಆಗಲ್ಲ, 2-3 ದಿವಸ ಆಗುತ್ತೆ. ಬಟ್ ನೋಡಿ ಯಾರೂ ಬರಲ್ಲ ಈ ಬಿಸಿಲಿಗೆ, ಬರಲ್ಲ ಕಟ್ ಮಾಡೋದಕ್ಕೆ. ಸೊ ಅದಕ್ಕೆ ಮಷಿನಲ್ಲೇ ಕಟ್ ಮಾಡಿಬಿಟ್ಟಿದ್ದಾರೆ. ಬನ್ನಿ ಮಾವಿನಕಾಯಿ ತೋರಿಸ್ತೀನಿ. ನಮ್ಮ ತೋಟದಲ್ಲಿ ನಮ್ಮ ಅಜ್ಜಿ ಮಾವಿನಕಾಯಿ ಕದಿಬಾರ್ದು ಅಂತ ಹೇಳ್ಬಿಟ್ಟು ಕವರ್ಗಳು ಹಾಕಿ ಇಟ್ಟವ್ರೆ. ಇಲ್ಲಿ ನೋಡಿ, ಮಾವಿನಕಾಯಿ ಕದಿಯೋಕ್ಕೆ ಅಂತಲೇ ಇಂಥವ್ರು ರೆಡಿ ಆಗವ್ರೆ. ಇಂಥವ್ರು ಕವರ್ ಹಾಕಿ ಮಾವಿನಕಾಯಿ ಕದಿಬಾರ್ದು ಅಂತ ಇಟ್ಟಿದ್ರೆ ಇಂಥವ್ರು ರೆಡಿ ಆಗವ್ರೆ. ಇಲ್ಲಿ ನೋಡಿ ಎಷ್ಟು ಸಖತ್ತಾಗಿದೆ ಮಾವಿನಕಾಯಿ. ನೋಡಿ ಎಷ್ಟು ನೋಡಿ. ಈಗ ಕೋತಿಗಳು ಗಿಳಿ ಏನು ತಿನ್ನಬಾರ್ದು ಅಂದ್ಬಿಟ್ಟು ಫುಲ್ ಕವರ್ ಕಟ್ಟಿಟ್ಬಿಡಿ. ಅದೂ ಕೂಡ ಅಷ್ಟೇ. ಹೇಳ್ರಿ ಇರಿ ಒಂದು ನಿಮಿಷ. ಮಾವಿನಕಾಯಿ ಗಿಡ ಬಗ್ಗೆ ಒಬ್ರು ಇನ್ಫಾರ್ಮೇಶನ್ ರೆಡಿ ಓಡ್ತಾವ್ರೆ. ಕ್ಯಾಮ್ರಾ ತೆಗೆದ್ರೆ ಸಾಕು ಎಲ್ಲ ಒಬ್ಬೊಬ್ಬ ಜುಟ್ ನೋಡಿ. ಅಲ್ಲಿ ಫಸ್ಟ್ ಇದು ಪ್ಲಸ್ ಆ ಕಡೆ ಇರೋದು, ಮತ್ತು ಇದು ಆಮೇಲೆ ಆ ಕಡೆ ಇರೋದು, ಇಷ್ಟು ನಮ್ಮದೇ. ಇಷ್ಟು ಕೂಡ ನಮ್ಮದು. ಸರಿ ರೀ ಒಂದು ನಿಮಿಷ, ಒಂದು ಫೋಟೋ ಹಿಡಿಬೇಕಂತ. ಏನಂತ ಅಲ್ಲಿ ನೋಡಿ, ಐಸ್ ಆರನ್ ನೋಡಿ. ಹೆಂಗ್ ಗೊತ್ತಾ, ಈ ಶಾವ್ಗೆ ಇಂದ ಮಾಡಿರೋ ಐಸು ಇಲ್ಲ ಕಣೋ, ನನ್ನ ಇಷ್ಟ. ಬನ್ನಿ ನಮ್ಮ ದೊಡ್ಡಜ್ಜಿ ಮನೆಗೆ ಹೋಗೋಣ. ಏನು ಮಾಡ್ತವ್ರೆ ದೊಡ್ಡಜ್ಜಿ ಅಂದರೆ ನಮ್ಮ ಅಜ್ಜಿ ತೋರಿಸಿದ್ನಲ್ಲ ಅವ್ರ ಅಕ್ಕ. ಸೂಪರ್. ಆಯ್ ಸೊಲ್ಲ
ನೋಡಿ ಇವನು ಬಂದು 2 ವರ್ಷ అమ్మ అలా నెలకదా పండు పండు పండు